ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಏನ್ರಿ ರಕ್ಷಿತನ್ ಸ್ಟ್ರೆಂತು ಯಪ್ಪ, ಅಷ್ಟು ಜನ ಓಡಿದ್ರು ಆಕೆ ಏಟಿಗೆ ಆ ಪಂಚಿಂಗ್ ಬ್ಯಾಗೆ ಕಿತ್ತೋಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನಾಗಿದೆ, ಏನು ಕತೆ. ಹೀಗೆ ಹೇಳ್ತಿ ಹೋಗ್ತೀನಿ ಬನ್ನಿ. ಮೊದಲಿಗೆ ಸುದೀಪ್ ಸರ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಇವರು ಇದು ಸೀಸನ್ ನಡೆದಿತ್ತು. ಸಂಗೀತ ಅವರು ಇದರಲ್ಲಿ ವಿನಯ್ಗೆ ಇವ್ರು ಹೊಡೆದಿದ್ದು, ಪ್ರತಾಪ್ ಅವ್ರು ಹೊಡೆದಿದ್ದು. ಅಪ್ಪ ಗ್ಯಾಪ್ ಉಸ್ಕೊಂಡು ಹೊಡೆದ್ರು. ಅದಂತೂ ಮಸ್ತಿತ್ತು ಆ ಇದರಲ್ಲಿ ಆ ಸೀಸನಲ್ಲಿ. ಅದೊಂದು ಚೆನ್ನಾಗಿತ್ತು. ಅದೇ ಸಂಗೀತ ಕಾರ್ತಿಕ್ ಪಂಚಿಂಗ್ ಬ್ಯಾಗ್ ಹೊಡೆದಾಗ ಕಾರ್ತಿಕ್ ಸಂಗೀತಕ್ಕೆ ಪಂಚಿಂಗ್ ಮೇಲೆ ಫೋಟೋ ಹಾಕ್ಕೊಂಡು ಹೊಡೆದಿದ್ದು, ಅದೆಲ್ಲ ಗ್ಯಾಪ್ಸ್ಕೊಂಡು ಅದೇ ಥರ ಈಗ ಇವರು ಕೊಟ್ಟಿದ್ದಾರೆ. ಈಗ ಸುದೀಪ್ ಸರ್ ಹೇಳ್ತಿದ್ದಾರೆ ಬನ್ನಿ. ಮುಖಕ್ಕೆ ಹೊಡೆದು ಹೇಳೋ ಥರ ಅವ್ರ ಫೋಟೋ ಅಂಟಿಸಿ ಹೊಡೆದು ಹೇಳ್ಬೇಕು ಅಂತ ಹೇಳಿದ್ದಾರೆ. ಸೊ ಇವರು ಗಿಲ್ಲಿಯವರು ಇವರು ಅಶ್ವಿನಿ ಅವ್ರಿಗೆ ಹೊಡೆದಿದ್ದಾರೆ. ಮೋಸ್ಟ್ಲಿ ರಘು ಅವ್ರು ಯಾರು ಹೊಡೆದಾರೋ ಗಿಲ್ಲಿಗೆ ಹೊಡೆದಿರ್ತಾರಲ್ಲ, ಇವ್ರಿಗೆ ಹೊಡೆದಿರ್ತಾರೆ, ಅಶ್ವಿನಿ ಅವ್ರಿಗೆ ಹೊಡೆದಿರ್ತಾರೆ. ಈಗ ರಾಶಿಕ್ ಅವ್ರು ಕೂಡ ಅಶ್ವಿನಿ ಅವ್ರಿಗೆ ಹೊಡೆದಿದ್ದಾರೆ. ಅಂದರೆ ಮ್ಯಾನ್ಯುಕ್ಯುಲೇಟ್ ಮಾಡಿ ಎದುರುಗಡೆ ಪರ್ಸನ್ನ ಬೇರೆ ಥರ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ರಾಶಿಕ್ ಅವರು ಇವ್ರಿಗೆ ಹೇಳ್ತಿದ್ದಾರೆ, ಅಶ್ವಿನಿ ಅವ್ರಿಗೆ ಹೇಳ್ತಿದ್ದಾರೆ ಫೋಟೋಗೆ ಪಂಚ್ ಮಾಡಿಕೊಂಡು. ಈಗ ಅಶ್ವಿನಿ ಅವರು ರಾಶಿಕಾಗೆ ಪಂಚಿಂಗ್ ಬ್ಯಾಗ್ ಮೇಲೆ ಫೋಟೋ ಅಂಟಿಸ್ಬಿಟ್ಟು ಮಿಸ್ ಯೂನಿವರ್ಸ್ ಅಂದ್ಕೊಂಡಿರೋ ರಾಶಿಕಾ ಅವರು ಅಂದರೆ ಅವಳೆಲ್ಲೂ ಹುಡುಗಿ ಹೇಳ್ಕೊಂಡೇ ಇಲ್ಲ. ನೀವು ನಿಮ್ಮಲ್ಲಿದೆ ಅದು, ಅವಳು ಮಿಸ್ ಯೂನಿವರ್ಸ್ ಅನ್ನೋದು ಇವ್ರ ತಲೆಯಲ್ಲಿದೆ ಇರ್ಬೋದು, ಆಕೆ ಅಂತೂ ಇಲ್ಲ. ಇವ್ರು ಅಂದ್ಕೊಂಡಿದ್ದಾರೆ ಅವಳು ಮಿಸ್ ಯೂನಿವರ್ಸ್ ಅಂತ, ಅದಕ್ಕೆ ಹೇಳ್ತಿದ್ದಾರೆ. ಇನ್ನೊಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕು ನಾನು ಓಪನ್ ಮಾಡ್ಕೊಂಡಿರಲಿಲ್ಲ ಅಂತ, ಅಂದರೆ ಲವ್ ಟ್ರ್ಯಾಕ್ ಓಪನ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಅವಳು ಯಾವುದೇ ಲವ್ ಟ್ರ್ಯಾಕ್ ಓಪನ್ ಮಾಡಿಲ್ಲ. ಆ ಥರ ಏನೋ ಇಬ್ಬರು ಒಂದೇ ಥರ ಏನೂ ನಡೆದಿಲ್ಲ ಆ್ಯಕ್ಚುಲಿ ಸೂರಜ್ ಮತ್ತು ರಾಶಿಕಾ ನಡುವೆ. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ಅಶ್ವಿನಿ ಹಾಗೆ ರಘು ಸರ್ ಜೊತೆ ಡ್ಯಾನ್ಸ್ ಮಾಡಿರ್ಬೋದು, ಅವರು ಇವ್ರ ಹೆಸರು ಹೇಳ್ದಾಗ ನಾಚ್ಕೊಳ್ಳೋದಿರ್ಬೋದು. ಬಟ್ ಇವ್ರ ಮಧ್ಯೆ ಅದು ನಡೆದೇ ಇಲ್ಲ, ಯಾವುದೂ ಇದರಲ್ಲಿ ನಡೆದೇ ಇಲ್ಲ ಈ ಥರ. ಅಂದರೆ ರಾಶಿಕಾ ಮತ್ತು ಸೂರಜ್ ನಡುವೆ ಥರ ಡ್ಯಾನ್ಸ್ ಇರ್ಬೋದು, ಆ ಥರ ಫನ್ನಿ ಮೂಮೆಂಟ್ಸ್ ಇರ್ಬೋದು, ಅದು ಯಾವುದೂ ನಡೆದೇ ಇಲ್ಲ. ಬಟ್ ಇವರು ಅಶ್ವಿನಿ ಹಾಗೆ ರಘು ಸರ್ ಮಧ್ಯೆ ಥರ ತುಂಬ ಡ್ಯಾನ್ಸ್ ಆ ಥರ ಎಲ್ಲ ನಡೆದಿದೆ. ಬಟ್ ಇವ್ರು ಆ ಥರ ಹೇಳ್ಬೋದಲ್ಲ, ಬಟ್ ಎಂಜಾಯ್ ಮಾಡ್ತಾರೆ, ಅದು ಫನ್ಗೋಸ್ಕರನೇ ಮಾಡೋದು, ಬಟ್ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಬಟ್ ಇವ್ರ ನಡುವೆ ಆ ಥರ ಏನು ನಡೆದೂ ಇಲ್ಲ. ಬಟ್ ಇಷ್ಟು ಇದಾಗಿ ಹೇಳ್ತಾರೆ ಅಂದರೆ ಅಶ್ವಿನಿ ಮೇಡಮ್ ಅವರು ನಿಜ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈಗ ಇವರು ರಕ್ಷಿತಾ ಅವರು ಧ್ರುವಂತರ ಫೋಟೋ ಹಾಕ್ಬಿಟ್ಟಿದ್ದಾರೆ. ಅವಳಿಗೆ ಮೋಸ್ಟ್ಲಿ ಗಿಲ್ಲಿಗೆ ಅಸಹ್ಯ ಅಂತ ಹೇಳಿರೋ ಪದ ಅವಳ ಕೈಲಿ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಗಿಲ್ಲಿ ಬಂದು ಇವಳೇ ಹೊಡಿತಾ ಇದ್ದಾಳು ಪಂಚಿಂಗ್ ಬ್ಯಾಗ್ ಧ್ರುವಂತರ ಫೋಟೋ ಅಂಟಿಸ್ಬಿಟ್ಟು. ನೀವು ಹ್ಞೂ 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 ಎಲ್ಲ ಮಾಡ್ತೀರಲ್ಲ, ಅದೆಲ್ಲ ನಮ್ಮ ಹತ್ರ ಬೇಡ, ನಮ್ಮ ಮುಂದೆ ಅದೆಲ್ಲ ಆಗಲ್ಲ, ಓಕೆನಾ? ಇದು ಹ್ಞೂ ಎಲ್ಲ ಮಾಡ್ತಿರಲ್ಲ, ಅದು ನಮ್ಮ ಮುಂದೆ ಎಲ್ಲ ಇಟ್ಕೋಬೇಡಿ ಅನ್ನೋ ರೀತಿ ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿಯ ನೀವು ಅಸಹ್ಯ ಅಂತ ಹೇಳ್ತೀರಲ್ಲ, ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಅನ್ನೋ ಥರ ಹೇಳ್ತಿ ಹೊಡಿತವಳೆ. ಅದು ಪಂಚಿಂಗ್ ಬ್ಯಾಗಿ ಕಿತ್ತೋಗಿದೆ, ಅದು ಕಿತ್ಕೊಂಡು ಕೆಳಗಡೆ ಬಿದ್ದೋಯ್ತು. ಅದು ಕೆಳಗಡೆ ಬಿದ್ದರೂ ಕೂಡ ಬಿಡ್ತಾಯಿಲ್ಲ. ಧ್ರುವ ಅಂತ ನಗ್ತಿದಾರಲ್ಲಿ. ಎಷ್ಟು ಹೊಡೆದ್ರೂ ಸಾಕಾಗಲ್ಲ ಇವ್ರಿಗೆ ಅಂದ್ಬಿಟ್ಟು ಕೈಲಿ ಇಟ್ಕೊಂಡು ಹಾಕ್ಕೊಂಡು ಚಚ್ತಿದ್ದಾಳೆ ಆ ಪಂಚಿಂಗ್ ಬ್ಯಾಗ್ಗೆ. ಮನೆ ಮಂದಿ ಎಲ್ಲ ಕಾವ್ಯ ಅಂತ ಶಾಕಿಂಗಲ್ಲೇ ನೋಡ್ತಿದ್ದಾಳೆ, ಏನು ಆಗಿದೆ ಇವಳಿಗೆ ಅನ್ನೋ ರೀತಿ. ಬಟ್ ಇನ್ನೊಂದು ಹೇಳ, ರಕ್ಷಿತಾಲಿ ಒಳಗಡೆನೆ ಇಟ್ಕೊಂಡು ಕೊಳಿಸೋ ಒಂದು ಬುದ್ಧಿ ಇಲ್ಲ. ಆಕೆ ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ, ಅದೊಂದು ಅವಳಲ್ಲಿ ಪ್ರಾಬ್ಲಮ್ ಇದೆ. ಇಲ್ಲಿ ತುಂಬ ಜನ ಶುಗರ್ ಕೋಟಿಂಗ್ ಮಾಡಿ ಮಾತಾಡೋದಿರ್ಬೋದು, ಅದೆಲ್ಲ ಮಾಡ್ತಾರೆ. ಈ ಥರ ಮಾತಾಡೋದು ಏನು ಅಂದ್ಕೊಬಿಡ್ತಂತ. ಆಕೆ ಅಲ್ಲಿ ಶುಗರ್ ಕೋಟಿಂಗ್ ಇಲ್ಲ, ಇರೋದನ್ನ ಮುಂದೆಗಳಿಗೆ ಹೇಳ್ಬಿಡ್ತಾಳೆ. ಹೌದು ಗಿಲ್ಲಿನ ಒಂದು ಕಡೆ ಎಲ್ಲೋ ಒಂದು ಕಡೆ ಅವನ ಮೇಲೆ ಒಂದು ಫೀಲಿಂಗ್ ಇರೋದ್ರಿಂದ ಸ್ವಲ್ಪ ಆ ಕಡೆನೂ ಹೇಳೋಕ್ಕಾಗ್ತಿಲ್ಲ, ಈ ಕಡೆನೂ ಹೇಳೋಕ್ಕಾಗ್ತಿಲ್ಲ, ಆ ಥರ ತಗ್ಲಾಕೊಂಡಿದ್ದಾಳೆ ಅಷ್ಟೇ ಅವಳು. ಬಟ್ ಇನ್ನಿದ್ದೆಲ್ಲ ಡೈರೆಕ್ಟಾಗಿ ಹೇಳ್ತಾಳೆ. ಸೊ ನಿಮ್ಗೇನು ಅನಿಸುತ್ತೆ, ಯಾರೇ ಟಾಪ್ 5 ಬರ್ತಾರೆ? ಟಾಪ್ 2 ನಿಮ್ಮ ಪ್ರಕಾರ ಯಾರು ಗೈಸ್? ಟಾಪ್ 2ಗೆ ತುಂಬ ಕಾಂಪಿಟೇಷನ್ ಇದೆ. ರಕ್ಷಿತಾ ಬರ್ಬೋದು, ಇಲ್ಲ ಅಶ್ವಿನಿ ಬರ್ಬೋದು, ಇಲ್ಲ ಕಾವ್ಯ ಬರ್ಬೋದು, ಇಲ್ಲ ರಘು ಸರ್, ತುಂಬ ಕಾಂಪಿಟೇಷನ್ ಇದೆ. ನಿಮ್ಮ ಪ್ರಕಾರ ಟಾಪ್ 2ಅಲ್ಲಿ ಯಾರು ಬರ್ತಾರೆ? ಗಿಲ್ಲಿ ಒಂದು ಫಿಕ್ಸ್ ಇರುತ್ತೆ, ಆದರೆ ವಿನ್ನರ್ ಹೋದ್ರು. ಬಟ್ ಟಾಪ್ 2ಗೆ ಯಾರು ಬರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಎಪಿಸೋಡ್ ಮಸ್ತ್ ಇರುತ್ತೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಪೂರ್ತಿ ವೀಡಿಯೋ ನೋಡಿದ್ದಕ್ಕಾಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.